ಈ ರೀತಿಯ ದೃಷ್ಟಿ ಗಣೇಶನ ವಿಗ್ರಹವಿಟ್ಟರೆ ಮನೆಗೆ ಶುಭವನ್ನು ತರುವುದು. ಹೌದು ವೀಕ್ಷಕರೇ, ಗಣಪತಿಯ ಈ ರೂಪ ಅತ್ಯಂತ ವಿಶಿಷ್ಟವಾದದ್ದು. ನಿಮಗೆ ಯಾವುದೇ ತರಹದ ಕಣ್ಣು ದೃಷ್ಟಿ ಇದ್ದರೂ ಇದರಿಂದ ನೀವು ಪಾರಾಗಬಹುದು. ವಿಡಿಯೋ ನೋಡುವ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಮನೆಯನ್ನು ಅಲಂಕಾರದಲ್ಲಿ ಗಣೇಶನನ್ನು ಕೂಡ ಸ್ಥಾಪಿಸಿದರೆ ಆ ಮನೆಗೆ ಯಾವ ಸಮಸ್ಯೆಯೂ ಬಾರದು ಎನ್ನುತ್ತದೆ ವಾಸ್ತು. ಇದರ ಪ್ರಕಾರ ಯಾವುದೇ ದೃಷ್ಟಿ ಗಣೇಶನ ವಿಗ್ರಹವಿಡಬೇಕು, ಯಾವ ದಿಕ್ಕಿನಲ್ಲಿ ಗಣೇಶನನ್ನು ಸ್ಥಾಪಿಸಬೇಕು, ಇನ್ನು ಮುಂತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ. ಇತ್ತೀಚಿನ ದಿನಗಳಲ್ಲಿ ಮನೆ ಕಟ್ಟುವಾಗ ಮಾತ್ರವಲ್ಲ, ಮನೆ ಕಟ್ಟಿದ ನಂತರ ಅಲಂಕಾರಕ್ಕೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ಅದು ಕೂಡ ವಾಸ್ತು ಪ್ರಕಾರವೇ. ಮನೆಯಲ್ಲಿ ಯಾವ ವಸ್ತು ಎಲ್ಲಿ ಇಡಬೇಕು ಎನ್ನುವುದರ ಬಗ್ಗೆ ಗಮನ ಹರಿಸುತ್ತಾರೆ. ಯಾಕೆಂದರೆ ವಾಸ್ತು ದೋಷ ಉಂಟಾದರೆ ಮನೆಯ ಸದಸ್ಯರು ವಾಸ್ತವವಾಗಿ ವಾಸ್ತುವನ್ನು ನಿರ್ಲಕ್ಷಿಸಿದರೆ ಶಾರೀರಿಕ, ಮಾನಸಿಕ, ಆರ್ಥಿಕ ನಷ್ಟವನ್ನು ಅನುಭವಿಸಲೇಬೇಕಾಗಬಹುದು. ಈ ಸಮಸ್ಯೆಯು ಬಾರದೆಂದರೆ ಮುಖ್ಯವಾಗಿ ವಿಘ್ನ ನಿವಾರಕನೆಂದು ಕರೆಯಲಾಗುವ ಗಣೇಶನ ವಿಗ್ರಹವನ್ನು ಇಡಬೇಕು. ವಿಶೇಷವಾಗಿ ಈ ಒಂದು ಗಣೇಶನ ವಿಗ್ರಹವನ್ನು ದೃಷ್ಟಿ ಗಣೇಶ ಎಂದು ಕರೆಯಲಾಗುತ್ತದೆ. ಈ ವಿಗ್ರಹವನ್ನು ಎಲ್ಲಿಡಬೇಕು, ಯಾವ ರೀತಿಯ ವಿಗ್ರಹವನ್ನು ಮನೆಯಲ್ಲಿ ಇಟ್ಟರೆ ಒಳ್ಳೆಯದು ಎನ್ನುವ ಮಾಹಿತಿ ತಿಳಿಯೋಣ. ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆ ಅಥವಾ ಕಚೇರಿಯಲ್ಲಿ ಯಾವುದೇ ರೀತಿಯ ವಾಸ್ತುದೋಷವಿದ್ದರೆ ಅದನ್ನು ಹೋಗಲಾಡಿಸಲು ವಿಘ್ನ ನಿವಾರಕನಾದ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ಯಾವುದೇ ಭಾಗದಲ್ಲಿ ಇರಿಸಿ. ವಿಗ್ರಹ ಅಥವಾ ಚಿತ್ರವನ್ನು ಇರಿಸುವಾಗ ಗಣೇಶನ ಮುಖವು ದಕ್ಷಿಣ ದಿಕ್ಕಿನಲ್ಲಿ ಮತ್ತು ನೈಋತ್ಯ ಕೋನದಲ್ಲಿ ಇರಬಾರದು ಎಂಬುದನ್ನು ನೆನಪಿಡಿ. ಇಲ್ಲದಿದ್ದರೆ ಅದು ಪ್ರತಿಕೂಲ ಪರಿಣಾಮಗಳನ್ನು ಉಂಟು ಮಾಡಬಹುದು. ಈ ದಿಕ್ಕಿನಲ್ಲಿ ದೃಷ್ಟಿ ಗಣೇಶನ ವಿಗ್ರಹವಿಡುವುದು ಮಂಗಳಕರ. ಮನೆಯ ಮಧ್ಯದಲ್ಲಿ, ಈಶಾನ್ಯದಲ್ಲಿ ಮತ್ತು ಪೂರ್ವದಲ್ಲಿ ಗಣೇಶನ ವಿಗ್ರಹ ಅಥವಾ ಚಿತ್ರವನ್ನು ಇಡುವುದು ಮಂಗಳಕರವಾಗಿದೆ. ಸಂತೋಷ, ಶಾಂತಿ ಮತ್ತು ಸಮೃದ್ಧಿಗಾಗಿ ವಿನಾಯಕನ ವಿಗ್ರಹವನ್ನು ಬಿಳಿ ಬಣ್ಣದಲ್ಲಿ ಸ್ಥಾಪಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಗಣೇಶನ ವಿಗ್ರಹ ಅಥವಾ ಚಿತ್ರವನ್ನು ಇಡುವುದಾದರೆ ಸೊಂಡಿಲು ಎಡಕ್ಕೆ ತಿರುಗಿರಬೇಕು ಮತ್ತು ಗಣೇಶನೊಂದಿಗೆ ಮೋದಕ ಅಥವಾ ಲಡ್ಡುಗಳು ಜೊತೆಗೆ ಇಲಿ ಕೂಡ ಅಗತ್ಯ ಎಂಬುದು ನೆನಪಲ್ಲಿಟ್ಟುಕೊಳ್ಳಿ. ಗಣೇಶನ ಅನೇಕ ವಿಗ್ರಹಗಳನ್ನು ಇಡಬಹುದೇ? ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಗಣೇಶನ ವಿಗ್ರಹಗಳು ಇದ್ದರೆ ಯಾವುದೇ ಹಾನಿ ಆಗುವುದಿಲ್ಲ. ಆದರೆ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸುವಾಗ 3 ಮೂರ್ತಿಗಳನ್ನು ಒಂದೇ ಸ್ಥಳದಲ್ಲಿ ಇಡಬಾರದು. ಅದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಈ ಸ್ಥಳದಲ್ಲಿ ಇಟ್ಟರೆ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಮನೆಯ ಮುಖ್ಯ ದ್ವಾರದ ಮೇಲೆ ವಿನಾಯಕನ ಪ್ರತಿಮೆ ಅಥವಾ ಚಿತ್ರವನ್ನು ಇರಿಸುವುದರಿಂದ ಧನಾತ್ಮಕ ಶಕ್ತಿ ಪ್ರವೇಶವಾಗುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ. ಆದರೆ ಇದನ್ನು ಮಾಡುವಾಗ ಗಣೇಶನ ವಿಗ್ರಹ ಅಥವಾ ಚಿತ್ರವನ್ನು ಮನೆಯ ಹೊರಗೆ ನೋಡಬಾರದು ಎಂಬುದು ನೆನಪಲ್ಲಿಡಿ. ಗಣಪತಿಯ ಮುಖ ಯಾವಾಗಲೂ ಮನೆಯ ಕೆಳಗೆ ನೋಡುವಂತಹ ದಿಕ್ಕಿನಲ್ಲಿ ಇರಬೇಕು. ದೃಷ್ಟಿ ಗಣೇಶನ ಭಂಗಿ. ಗಣೇಶನ ವಿಗ್ರಹವನ್ನು ಮನೆಗೆ ತರುವಾಗ ಅದು ಕುಳಿತಿರುವ ಅಥವಾ ಮಲಗಿರುವ ಭಂಗಿಯಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ. ವಾಸ್ತುಶಾಸ್ತ್ರದ ಪ್ರಕಾರ ಲಲಿತಾಸನದಲ್ಲಿ ಕುಳಿತಿರುವ ಗಣೇಶನ ಚಿತ್ರ ಅಥವಾ ವಿಗ್ರಹವನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಅದು ಶಾಂತಿ ಮತ್ತು ನೆಮ್ಮದಿಯನ್ನು ಪ್ರತಿನಿಧಿಸುತ್ತದೆ.
ಇದು ಸಿಗದಿದ್ದರೆ ಮಲಗಿರುವ ಭಂಗಿಯಲ್ಲಿರುವ ಗಣೇಶನ ಚಿತ್ರ ಅಥವಾ ಮೂರ್ತಿಯನ್ನು ತರಬಹುದು. ಅಂತಹ ವಿಗ್ರಹವನ್ನು ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಗಣೇಶನ ಅಂತಹ ಭಂಗಿಯು ಐಷಾರಾಮಿ, ಸೌಕರ್ಯ ಮತ್ತು ಸಂಪತ್ತನ್ನು ಪ್ರತಿನಿಧಿಸುತ್ತದೆ. ದೃಷ್ಟಿ ಗಣೇಶನ ಮೋದಕ ಮತ್ತು ಇಲಿ. ನೀವು ಗಣಪತಿಯ ಮೂರ್ತಿಯನ್ನು ಮನೆಗೆ ತರುತ್ತೀರಿ, ಆದರೆ ಅಲ್ಲಿ ಮೋದಕ ಮತ್ತು ಇಲಿ ಇರಬೇಕು. ಏಕೆಂದರೆ ಮೋದಕವು ಗಣಪತಿಗೆ ಪ್ರಿಯವಾದ ಆಹಾರವೆಂದು ಪರಿಗಣಿಸಲ್ಪಟ್ಟಿದೆ ಮತ್ತು ಇಲಿ ಅವನ ವಾಹನವಾಗಿದೆ. ವಾಸ್ತು ಪ್ರಕಾರ ಇಲಿಯನ್ನು ದೈಹಿಕ ಬಯಕೆ ಮತ್ತು ನಮ್ಮ ಮನಸ್ಸಿನ ಪ್ರತಿನಿಧಿ ಎಂದು ಪರಿಗಣಿಸಲಾಗುತ್ತದೆ. ಯಾರಾದರೂ ಹೊಸ ಮನೆಯ ಗೃಹ ಪ್ರವೇಶ ಇದ್ದಾಗ ಯಾವ ಉಡುಗೊರೆ ಕೊಡಬೇಕು ಎನ್ನುವ ಪ್ರಶ್ನೆ ನಿಮಗಿದ್ದರೆ ದೃಷ್ಟಿ ಗಣೇಶನ ವಿಗ್ರಹವನ್ನು ನೀಡಬಹುದು. ಇದು ಮನೆಯ ಮಂಗಳಕರವೂ ಆಗಿದೆ. ಇದು ವಾಸ್ತು ಪ್ರಕಾರವು ಹಾಗೂ ಕಲಾತ್ಮಕ ದೃಷ್ಟಿಕೋನದಿಂದಲೂ ಸಹ ಆಕರ್ಷಣೆಯಾಗಿದೆ. ನೋಡಿದರಲ್ಲ ವೀಕ್ಷಕರೇ, ದೃಷ್ಟಿ ಗಣೇಶನನ್ನು ಮನೆಯಲ್ಲಿ ಏಕೆ ಇಡಬೇಕು ಎಂಬುದರ ಸಂಪೂರ್ಣ ಮಾಹಿತಿ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.